ನಾಮಪತ್ರ ಸಲ್ಲಿಕೆಯ ಭರಾಟೆ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಿಎಂ ಡಿಸಿಎಂ ಸಮರ್ಥ ಶಾಮನೂರ್ಗೆ ಸಾಥ್ ಕೊಟ್ಟರು. ನಾಮಪತ್ರ ಸಲ್ಲಿಕೆಯ ಸಂದರ್ಭದ ದೃಶ್ಯ ಇದು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಸಮರ್ಥ ಶಾಮನೂರು ಇವತ್ತು ನಾಮಪತ್ರ ಸಲ್ಲಿಸಿದ್ರು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಬ್ಬರೂ ಸಹ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆ ಇದ್ದಾರೆ. ಎರಡೂ ಕ್ಷೇತ್ರಗಳ ಉಪಚುನಾವಣೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಪ್ರತಿಷ್ಠೆ. ಐಡಿಯಾಲಜಿ ಮ್ಯಾಗ ಚುನಾವಣೆ ಆಗ್ತದೆ ಸರ್. ವಾಲ್ಮೀಕಿ ಹಗರಣದಿಂದ ಏನು ಅಂಕ ಎಲ್ಲ ಡ್ಯೂಟಿ ಮಾಡಲಾಯಿತು, ಅದಕ್ಕೆ ಪರ್ಯಾಯವಾಗಿ ಹಣ ಕೊಡಬೇಕಿತ್ತು, ಸರ್ಕಾರ ಕೊಟ್ಟಿಲ್ಲ ಅಂತೇಳಿ ಕೊಟ್ಟಿದೆ. ಇನ್ನು ಕೆಲವು ವಸೂಲಿ ಮಾಡಿದ್ದಾರೆ, ವಸೂಲಾತಿ ಆಗಿದ್ದಾರೆ, ಇನ್ನೂ ವಸೂಲಿ ಮಾಡುವಂಥ ಇನ್ನೂ ತನಿಖೆ ನಡೀತಾ ಇದೆ. ಸೊ ಅದು CM ಅವ್ರು ಹೇಳಿದ್ದಾರೆ, ಅದೇನು ನಾವು ಒಂದು ಹೇಳಕ್ಕೆ ಬರದೇ ಹೋದರೆ ಸರ್ಕಾರದಿಂದ ಅದು ಭರಪಾಯಿ ಮಾಡ್ತಂತ ಕೂಡ ಈಗಾಗಲೇ ಹೇಳಿದ್ದಾರೆ. ಸರ್, ಈಗ ನೀವು ಈ ಕ್ಷೇತ್ರ ಭಾಳ ಪ್ರತಿಷ್ಠೆ ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯ ಪರವಾಗಿರುವಂಥದ್ದು ಇದನ್ನು ಯಾವ ರೀತಿ ಯಾಕಂದ್ರೆ ತಮ್ಮ ಉಸ್ತುವಾರಿಯಲ್ಲಿ ನಡೀತಾ ಇದೆ. ಮಾಡ್ತೀವಿ ಚುನಾವಣೆ ಮಾಡ್ತೀವಿ, ಗೆಲ್ಲಕ್ಕೆ ಪ್ರಯತ್ನ ಅಂತಿ ಖಂಡಿತವಾಗಿ ಮಾಡ್ತೀವಿ. ಯಾಕಂದ್ರೆ ನಮ್ಮ ಸೀಟ್ನ ಉಳಿಸ್ಕೋಬೇಕು, ನಮ್ದು ಇದೆ ಇದು. ಸೊ ನಾವು ಉಳಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ ರೀ. ಸರ್, ಈಗ ದಾವಣಗೆರೆ ಮತಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯರು ವಿರೋಧ ವ್ಯಕ್ತಪಡಿಸ್ತಾರೆ, ಅದು ಮತ್ತು ಪರಿಣಾಮ ಬೀಳುತ್ತೇನೆ ನೋಡಿ. ಪಕ್ಷದ ಆಧಾರ ಮೇಲೆ ಇದೇ ಹೇಳಿದಲ್ಲ, ಜಾತಿ ಅಂತ ಹೇಳಿದಲ್ಲ, ಜಾತಿಗೆ ಆಗೋಲ್ಲ. ಪಕ್ಷದ ಮೇಲೆ ಅವರು ಅವಲಂಬನೆ ಇರ್ತಾರೆ. ಈ ಸಾರಿ ಅವರು ಟಿಕೆಟ್ಗೆ ಸಂಖ್ಯೆ ಹೆಚ್ಚಿದೆ ಅವ್ರದ್ದು, ನೋ ಡೌಟ್. ನಂಬರ್ 1 70,000 ವೋಟರ್ ಇದ್ದಾರೆ. ಅರೆ ಈಗ ಎರಡೂ ಕಡೆ ನಿಧನ ಆಗಿದೆ, ಒಂದು ಫ್ಯಾಮಿಲಿಯಲ್ಲಿ ಕೊಟ್ಟಿದ್ದೀವಿ, ಇನ್ನೊಂದು ಕಡೆ ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅವ್ರು ಏನು ಕ್ಲೇಮ್ ಇದ್ರೆ ಬೇಕಾದ್ರೆ ಮುಂದಿನ ಜನರಲ್ ಎಲೆಕ್ಷನ್ ಮಾಡಲಿ, ಅವಾಗ ನೋಡೋಣ ಬಂದಾಗ ಜನರಲ್ ಎಲೆಕ್ಷನ್ಗೆ. ಓಕೆ, ಥ್ಯಾಂಕ್ ಯು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ. ಸಮರ್ಥ ಶಾಮನೂರು ಇವತ್ತು ನಾಮಪತ್ರ ಸಲ್ಲಿಸಿದ್ರು. ಸಿಎಂ ಡಿಸಿಎಂ ಕ್ಷೇತ್ರದಲ್ಲಿರುವಂತಹ ದೃಶ್ಯ. ಮುಖ್ಯಮಂತ್ರಿಗಳು, ನಾನು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಯ್ಯೂಬ್ ರವರು ಮತ್ತು ಕ್ಯಾಂಡಿಡೇಟು ಗೋಣಪ್ಪನವರು ನಾವೆಲ್ಲ ಸೇರಿ ನಾಮಿನೇಷನ್ನ ಫೈಲ್ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಒಮ್ಮತವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ನಮ್ಮ ಯುವ ನೇತ ವಿದೇಶದಲ್ಲಿ ಕಲಿತು ಗ್ರಾಮೀಣ ಜನರ ಮತ್ತು ನಗರ ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ ತಂದೆ ಆದಂಥ ಆಸೆ ಆಕಾಂಕ್ಷೆ ಇಟ್ಕೊಂಡು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಅವರ ವಿದೇಶಕ್ಕೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು ಅಂತ ಇದ್ದಾಗ ನಮ್ಮ ಶಿವಶಂಕರಪ್ಪನವರು, ಇಲ್ಲ ನೀನು ಇಲ್ಲೇ ಕಲಿತು ಇಲ್ಲೇ ವ್ಯವಹಾರ ವಹಿವಾಟೆಲ್ಲ ನೀನು ಮಾಡು ಅಂತೇಳಿ ಅವನಿಗೆ ಮಾರ್ಗದರ್ಶನವನ್ನು ಕೊಟ್ಟು ಇಲ್ಲಿ ಬಿಟ್ಟಿದ್ರು. ಸೊ ಇವತ್ತು ಈ ಕ್ಷೇತ್ರದ ಜನತೆ, ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡಗಳು, ಎಲ್ಲ ವರ್ಗದ ಮುಖಂಡಗಳು ಅವ್ರನ್ನ ಇವತ್ತು ಹೆಸರನ್ನ ಸೂಚಿಸಿದ್ರು. ಸೊ ನಾನು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ಕೂಡ ಚರ್ಚೆ ಮಾಡಿ, ನಮ್ಮೆಲ್ಲ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಈ ಮಧ್ಯೆ ನಮ್ಮ ಎಲ್ಲ ಮುಸಲ್ಮಾನ್ ಶಾಸಕರು, ನಮ್ಮ ನಾಯಕರುಗಳು, ಅವರೆಲ್ಲ ಜನಸಂಖ್ಯೆ ಸ್ವಲ್ಪ ಇದೆ, ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಮನವಿಯನ್ನ ನಮಗೆ ಮಾಡಿದ್ರು. ಸೊ ನಾವು ಕೆಲವು ಲೆಕ್ಕಾಚಾರ ಎಲ್ಲ ನಾವು ನೋಡಿದ್ವು. ನಮ್ಮ ಕಾಂಗ್ರೆಸ್ ಪಕ್ಷದ ಮೊದಲಿಂದ ಕೂಡ ಒಂದು ಪದ್ಧತಿ ಇದೆ. ಹಿಂದೆ ಕೂಡ ಈ ವಿಚಾರ ಬಂದಾಗ ನಾವು ನಮ್ಮ ಪಕ್ಷದ ಮುಖಂಡರಂತ ಅಲ್ಪಸಂಖ್ಯಾತ ಅಧ್ಯಕ್ಷರಂತ ನಮ್ಮ ಇವರಿಗೆ ನಮ್ಮ MLC ಮಾಡಿ ಅವ್ರಿಗೆ ಜಬ್ಬಾರ್ಗೆ MLC ಅನ್ನು ಕೂಡ ನಾವು ಮಾಡಿದ್ದು, 3 ಬಾರಿ MLC ಮಾಡಿದ್ದು. ಸೊ ಮುಂದೆ ಕೂಡ ಅನೇಕ ಅವಕಾಶಗಳು ಪ್ರತಿ ಸಂದರ್ಭದಲ್ಲೂ ಕೂಡ ರಾಜ್ಯಸಭೆಗಾಗಲಿ ವಿಧಾನ ಪರಿಷತ್ ಆಗಲಿ ಚೇರ್ಮನ್ಗಳಾಗಲಿ ಅತಿ ಹೆಚ್ಚಾಗಿ ನಾವು ನೇಮಕವನ್ನು ಮಾಡಿಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.